Hey guys, welcome back to my YouTube channel. Oh, so ಇವತ್ತು ನಾವು ಮದುವೆಗೆ ಹೋಗ್ತಿದ್ದೀವಿ. ಅಷ್ಟೇ. ಇವತ್ತು ನಾವು ಮದುವೆಗೆ ಹೋಗ್ತಿದ್ದೀವಿ. ಅದು ಯಾರ ಮದುವೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇವಳಿಗೆ ಗೊತ್ತಿರೋ ಅವ್ರ ಮದುವೆ ಅದು. ಅಷ್ಟೇ. ನಾನು ಇವಳು ಕೆಂಗಿ ಇವಳಿನ್ನೂ ಬೇಲ್ ಹುಡ್ಕೋದ್ರಲ್ಲೇ ಇದ್ದಾಳೆ. ನಾವು ಹೊರಟಿದ್ದೀವಿ ಇವಾಗ ಮನೆ ಬಿಟ್ಟಿದ್ದೀವಿ. ಅದು ಯಾವುದೋ ಅಜ್ಜನ ಯಾವುದೋ ಅಜ್ಜ ಅಂತ ಅನ್ಸೋಟಿಗೆ ಇವಾಗ ಅಜ್ಜನ್ಪುರ ಹೋಗ್ತೀವಿ. ಸಾರಿ ಏನೋ ಅಜ್ಜಂಪುರ ಅಲ್ಲಿ ಇವಾಗ ಮದುವೆ ಹಾಲಿಗೆ ಹೋಗ್ತಿದ್ದೀವಿ. ಅದು ಕಾರ ಜಾಗ ಇಲ್ಲ. ನಾನು ಇದ್ರ ಕೂತ್ಕೊಂಡು ಇದ್ರ ಮೇಲೆಲ್ಲ ಹೇಳಿ ಅಷ್ಟೇ. ಇವಾಗ ಅಲ್ಲೆಲ್ಲ ನಮ್ಮ ಅಕ್ಕನ ಕೊಲೀಗ್ಸು. ನಮ್ಮ ಮುಂದಿನ ಹಾಲ್ ಹತ್ರ ಜಸ್ಟ್ ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗಿ ಆ್ಯಕ್ಚುಲಿ 3 ಕಡೆ ಮುಗ್ದೋಗಿದ್ದೆ. ಫೈನಲಿ ರೀಚ್. ಗೈಸ್ ಏನು ಗೊತ್ತಾ, ಗೈಸ್ ನಾನು ಬಸ್ಸಲ್ಲಿ ಬರ್ಬೇಕಾದ್ರೆ ಒಂದು ಅಜ್ಜಿಗೆ ಅವ್ರ ಮಗಂಗೆ ಯಾವುದೋ ಹುಡುಗಿ ಬೇಕಂತೆ, ಬ್ರಾಹ್ಮಿಣ್ಸ್ ಹುಡುಗಿ. ನಿಮ್ಮಲ್ಲಿ ಯಾವುದಾದ್ರೂ ಬ್ರಾಹ್ಮಿಣ್ಸ್ ಹುಡುಗಿ ಇದ್ರೆ ಅವ್ರ ಮಗಂಗೆ 30 years ಅಂತೆ. ಒಂದು ಬಿಸ್ನೆಸ್ ಇದೆ ಅಂತೆ, ಒಂದು ರೆಸ್ಟೋರೆಂಟು. ಆ್ಯಕ್ಚುಲಿ ನಾವು ಇವಳಿಗೆ ಮಾಡ್ಸೋಣ ಮಾಡ್ಕೊಳ್ಳಲ್ಲ ಅಂತೆ. ಅಷ್ಟೇ. ತಿಂಡಿ ತಿನ್ನೋ ಅಂತ ಬಂದಿದ್ದೀವಿ. ತಿಂಡಿ ಎಲ್ಲ ಆಯಿತು. ಆ್ಯಕ್ಚುಲಿ ನಾನು ಏನು ತಿಂದೇ ಇಲ್ಲ. ಅವ್ರು ಪಲಾವ್ ಹಾಕಿದ್ರು, ಅದು ಸ್ವಲ್ಪ ನಂಗೆ ಸೇರಲಿಲ್ಲ. ನಾನು ಇಡ್ಲಿ ತಿನ್ನಲ್ಲ. ಇಲ್ಲೆಲ್ಲ ತಿನ್ಕೊಂಬಂದರು. ಬ್ಯಾಟಿಂಗ್ 2 ಸಲ ಟೀ ಕುಡ್ದವಳೆ ಅಕ್ಕ. 2 ಇಡ್ಲಿ 1 ಇಡ್ಲಿ ನಾನೇ ತಂದುಕೊಟ್ಟಿದ್ದು. ಬನ್ನಿ ಅದನ್ನು ಇವಳೇ ತಂದುಕೊಟ್ಟಿದ್ದು. ಹಾಂ, ಅಷ್ಟೇ ಗೈಸ್. ಇಲ್ಲೇನೋ ಮದುವೆ ಮಾಡ್ತವ್ರಂತೆ. ಹಾಂ, ಏನು ತೋರಿಸೋದು, ಏನು ನೋಡ್ತೀರಾ ನೀವು? ಬಟ್ ಏನು ಮಾಡ್ತೀವಿ. ಇವಾಗ ಸ್ವಲ್ಪ ತಲೆ ಬಚ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಸ್ಟ್ರೇಟ್ನರು ಇಟ್ಟು ಸಿಗ್ತಿಲ್ಲ. ಈಗ ಕಾಣಿಸಿದ ಮೇಲೆ ಬಿಟ್ಟು ಇದು ದುಪ್ಪಟ್ಟ ಮೇಲೆ ಕಾಣಿಸಿ. ಬೆಳಗ್ಗೆಯಿಂದ ತಲೆ ಬಚ್ತಿದ್ದಾಳೆ. ಇದು 3rd ಟೈಮ್ ತಲೆ ಬಚ್ತಿರೋದು ಇವಳು. ಪಾಪ ನಾವೆಲ್ಲ ನೋಡಿ ಸಿಂಪಲ್ ಇದೆ ಹೇರ್ ಸ್ಟೈಲ್. ಎಲ್ಲಾದರೂ ಎಲ್ಲೋದರು ಎಲ್ಲಾದರೂ ಎಲ್ಲೋದರು. ಅವಳಿಗೆ ಸ್ಟೈಲ್ ಮಾಡೋದು ಏನು ಅಂತಾನೆ ಗೊತ್ತಿಲ್ಲ. ನೀವೇ ಹೇಳಿ ಗೈಸ್, ನಾನು ಜಾಸ್ತಿ ಸ್ಟೈಲ್ ಮಾಡ್ತೀನಿ. ಇಲ್ಲ ತಾನೇ? ನೋ ವೇಸ್ಟ್, ಚಾನ್ಸೇ ಇಲ್ಲ. ಇದು ಹಾಕ್ಲಾ ಗೋಲ್ಡ್ ಬೇಡ. ಚೆನ್ನಾಗಿದೆ ತಾನೇ? ಮನಿ ಪೆನ್ ಚಾಣೋದು ಪ್ಯಾರಿಂಗ್ಸ್ ಇದೆ. ನೋಡಿ ಗೈಸ್, ಇವಳು ಸ್ಟೈಲೇ ಮಾಡಲ್ಲ. ಮೇಕಪ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಲಿಪ್ಸ್ಟಿಕ್ ಹಾಕೊಳ್ಳೋದು ಸ್ಟೈಲೇ ಅಲ್ಲ. ಅಲ್ಲೇ ಅಲ್ಲ ಅದು.
ಅಷ್ಟೇ ಗೈಸ್, ನಾನು ಜಾಸ್ತಿ ರೆಡಿ ಆಗಲ್ಲ ಆ್ಯಕ್ಚುಲಿ, ನಾನು ಇಷ್ಟೇ ರೆಡಿ ಆಗೋದು, ಇಷ್ಟೇ ನೋಡಿ. ಇದೊಂದು ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಬಾಬಾ ಏನಾಗಲ್ಲ, ನಾವೇನು ಗೊತ್ತಿಲ್ಲ ಚೊಪ್ಪಾಗೋದು. ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿರೋ ಫ್ಲವರ್ ಇದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಹಾಕೋಕ್ಕೆ ಬರ್ತಿಲ್ಲ. ಹಾಂ ಪಡಿಗೆ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಆ್ಯಕ್ಚುಲಿ ತುಂಬ ಜನನೇ ಇಲ್ಲ ಗೈಸ್, ಎಷ್ಟಾದರೂ ತಿನ್ಬೋದು. ಇವಳು 4 ಐಸ್ ಕ್ರೀಮ್ ತಿನ್ನೋ ಬಂದಿದ್ದಾಳೆ ಇವಾಗ. 20 ಸತಿ ತಿನ್ನಕ್ಕೆ ಬಂದೇವಿ. ಇದು ಮೈಸೂರು ಪಾಕ್, ಆಮೇಲೆ ಇದು ಮೊಸರು ಬಜ್ಜಿ, ಇದೇನು ಇದು ಕೋಸಂಬರಿ, ಮೊಸರು ಬಜ್ಜಿ ಅಲ್ಲ, ಇದು ಹಪ್ಪಳ, ಇದು ಏನೋ ಬಜ್ಜಿನ ಬೋಂಡ, ಇದು ಹೋಳಿಗೆ, ಇದು ನನಗೆ ಯಾವುದೋ ರೊಟ್ಟಿ ಥರ ಕಾಣಿಸ್ತಿದೆ. ಇದರೊಳಗಡೆ ಇದು ನೋಡಿ, ಇನ್ನು ಆಗ್ಬೇಕಾಯ್ತು. ನಮ್ಮ ಅಕ್ಕ ಇದ್ದಾಳೆ, ಪಾಪ ಅವಳು ಬೇಜಾರಾಗ್ತಾಳೆ. ತೋರಿಸಿ ಹೆಂಗೆ ಅವ್ರೆ, ಅವರಿಗೆ ಏನೋ ಪಾಯಸ ಬೇಕಿತ್ತಂತ ಇನ್ನೊಂದ್ಸಲ. ಇವಾಗ ಇವಾಗ ಅಷ್ಟರೊಳಗಡೆ ಇನ್ನೊಂದು ಫ್ಲೇವರ್ ಬಂದಿರುತ್ತಂತೆ, ಬಟರ್ಸ್ಕಾಚ್. ಇವಾಗ ಐಸ್ ಕ್ರೀಮ್ ಇನ್ನೊಂದು ಮುಗೀತಾ, ಕಡ್ಡಿಗಾಲ್ ಬೇಯಿಸಿ ಚಪ್ಪಲು ಹಾಕೊಳ್ತೀನಿ ನಾನು. ಯಾವ್ದ್ರಿಂದ ತಿನ್ಲಿ ಗೈಸ್. ಇವಾಗ ಮನೆಗೆ ಹೋಗ್ತಿದ್ದೀವಿ. ಫಂಕ್ಷನ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಿದ್ದೀವಿ ಅಷ್ಟೇ. ಇನ್ನೇನು ಹೇಳೋದು ಅಷ್ಟೇ ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಟಾಟಾ, ಬಾಯ್ ಬಾಯ್.